ಬಾಗಲಕೋಟೆಯಲ್ಲಿ ಕಣ್ಮುಚ್ಚಿ ಕುಳಿತಂತಹ ಪ್ರಾಧಿಕಾರದ ಅಧಿಕಾರಿಗಳು ಹೊಲ ಗದ್ದೆಗಳಿಗೆ ನಗರದ ಚರಂಡಿ ನೀರು ಸೇರ್ತಾ ಇದೆ. ರೈತ ಕಂಗಾಲಾಗಿದ್ದಾರೆ. ಶುದ್ಧೀಕರಣ ಮಾಡಬೇಕು, ಆದರೆ ಶುದ್ಧೀಕರಣ ಮಾಡದೆ ಹೊಲಗಳಿಗೆ ನೀರು ಬಿಡ್ತಾ ಇರೋ ಸ್ಥಳೀಯ ಆಡಳಿತ. ಸದ್ದಿಲ್ಲದೆ ಬೆಳೆಗಳ ಮೂಲಕ ಜನರ ಹೊಟ್ಟೆ ಸೇರ್ತಾ ಇದೆ ಕೊಳಚೆ ನೀರು. ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಜನ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಶುದ್ಧೀಕರಣವಾಗಬೇಕಿದ್ದ ಚರಂಡಿ ನೀರು ಬೇಕಾಬಿಟ್ಟಿಯಾಗಿ ಬೆಳೆಗಳಿಗೆ ಬಳಕೆ ಆಗ್ತಾ ಇದೆ. ಕಬ್ಬು, ಗೋವಿನ ಜೋಳ ಸೇರಿದ ಹಾಗೆ ವಿವಿಧ ಬೆಳೆಗಳಿಗೆ ಚರಂಡಿ ನೀರೇ ಗತಿ ಎನ್ನುವಂತಹ ಪರಿಸ್ಥಿತಿ. ಚರಂಡಿ ನೀರು ಬಳಕೆಯಿಂದ ಜನರ ಆರೋಗ್ಯದ ಮೇಲೂ ಕೂಡ ಇದು ಗಂಭೀರವಾದ ಪರಿಣಾಮವನ್ನ ಬೀರ್ತಾ ಇದೆ. ಬಾಗಲಕೋಟೆಯ ಪ್ರಾಧಿಕಾರದ ಅಧಿಕಾರಿಗಳು ಮಾತ್ರ ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕಣ್ಮುಚ್ಚಿ ಕುಳಿತಿದ್ದಾರೆ. ನಾವೀಗ ಬಾಗಲಕೋಟೆಯ ಹೊರವಲಯದಲ್ಲಿರ್ತಕ್ಕಂಥ ಹಳೆ ಮೂರ್ನಾಳು ಭಾಗದಲ್ಲಿದ್ದೇವೆ. ಏನು ಒಂದು ಚರಂಡಿಯ ನೀರಿನ ಒಂದು ಸಮಸ್ಯೆಯನ್ನು ಹೇಳ್ತಾ ಇದ್ದೇವೆ. ಅಂಥ ಒಂದು ಸಮಸ್ಯೆಯನ್ನು ನಾವು ನೋಡಿದ ಸಂದರ್ಭದಲ್ಲಿ ಈ ಮೊದಲನೇದಾಗಿ ನಾವು ವಿದ್ಯಾಗಿರಿ ಹಾಗೂ ನವನಗರದಿಂದ ಬರ್ತಕ್ಕಂಥ ಚರಂಡಿ ನೀರನ್ನು ನೋಡಿದ್ವಿ. ಅದು ಯಾವ ರೀತಿಯಾದಂಥ ಆ ಒಂದು ಹೊಲಗಳಿಗೆ ಹೋಗುತ್ತೆ ಮತ್ತು ಯಾವ ರೀತಿಯಾದಂಥ ಶೇಖರಣೆ ಆಗಿರುತ್ತೆ ಅನ್ನೋಂಥದ್ದನ್ನು ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ. ನಾವು ನೋಡ್ಬೋದು ಈಗಾಗಲೇ ಏನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ. ಏನೊಂದು ಬಾಗಲಕೋಟೆಯ ನವನಗರ ಹಾಗೂ ವಿದ್ಯಾಗಿರಿ ಭಾಗದಿಂದ ಬರ್ತಕ್ಕಂಥ ಒಂದು ಚರಂಡಿ ನೀರು ಇಲ್ಲಿ ಏನಂತಂದರೆ ನಗರದ ಹೊರವಲಯದಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ದೃಶ್ಯವನ್ನು ಕಾಣ್ತಾ ಇದ್ದೇವೆ. ಇದು ಏನಂತಂದರೆ ಸಂಪೂರ್ಣವಾಗಿ ಒಂದು ಹೊಂಡದ ರೂಪದಲ್ಲಿ ಏನಂತಂದರೆ ಇದು ಶೇಖರಣೆ ಆಗುತ್ತೆ. ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂಥ ಈ ಒಂದು ನೀರು ಏನಂತಂದರೆ ಇಲ್ಲಿಂದ ಏನಂತಂದರೆ ಶುದ್ಧೀಕರಣವಾಗಿ ನಂತರ ಏನಂತಂದರೆ ಆ ಒಂದು ನದಿಗಳಿಗೆ ಹೋಗಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಯಾವುದೇ ರೀತಿಯಾದಂಥ ಶುದ್ಧೀಕರಣ ಇಲ್ಲಿ ಆಗ್ತಾ ಇಲ್ಲ. ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಪ್ರಮುಖವಾಗಿ ನವನಗರ ಹಾಗೂ ವಿದ್ಯಾಗಿರಿ ಭಾಗದಿಂದ ಬರ್ತಕ್ಕಂಥ ಒಂದು ಚರಂಡಿ ನೀರಿನ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಆ ಹೊಂಡದ ರೂಪದಲ್ಲಿ ಆ ನೀರು ಚರಂಡಿ ನೀರು ಶೇಖರಣೆ ಆಗಿರುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈ ನೀರನ್ನು ಏನಂತಂದರೆ ಶುದ್ಧೀಕರಣ ಮಾಡಿ ನಂತರ ಏನಂತಂದರೆ ಅದನ್ನು ಏನಂತಂದರೆ ಆ ನದಿಗಳಿಗೆ ಬಿಡಬೇಕಾಗಿತ್ತು. ಆದರೆ ಯಾವುದೇ ರೀತಿಯಾದಂಥ ಆ ಕಾರ್ಯಗಳಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯದ ಕಾರಣದಿಂದ ಇವತ್ತಿನ ದಿವಸ ಈ ರೀತಿಯಾಗಿರ್ತಕ್ಕಂಥ ನೀರಿನ ಒಂದು ಶೇಖರಣೆಯನ್ನು ನೋಡ್ತಾ ಇದ್ದೇವೆ ಮತ್ತು ಅದರ ಜೊತೆಗೆ ಯಾವುದೇ ರೀತಿಯಾದಂಥ ಶುದ್ಧೀಕರಣವೂ ಕೂಡ ಆಗ್ತಾ ಇಲ್ಲ. ಇದು ಏನಂತಂದರೆ ಶೇಖರಣೆ ಆಗುವಂಥ ಒಂದು ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಈ ಶೇಖರಣೆ ಆಗಿರ್ತಕ್ಕಂಥ ನೀರು ನಂತರದಲ್ಲಿ ಅಂತಂದರೆ ಹೊಲಗದ್ದೆಗಳಿಗೆ ಯಾವ ರೀತಿಯಾದ ಹೋಗ್ತಾ ಇದೆ, ಯಾವ ರೀತಿಯಾದಂಥ ವಿಸ್ಫೋಟ ಆಗ್ತಾ ಇದೆ ಅನ್ನೋಂಥದ್ದನ್ನು ನಾವೀಗ ನಂತರ ನೋಡಬೇಕಾಗಿದೆ. ಇದಿಷ್ಟು ಏನಂತಂದರೆ ನಗರದ ಹೊರವಲಯದಲ್ಲಿ ಶೇಖರಣೆ ಆಗುವಂಥ ಒಂದು ರೀತಿ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಬನ್ನಿ ನಾವು ಯಾವ ರೀತಿಯಾದಂಥ ಇಲ್ಲಿ ಶೇಖರಣೆ ಆಗಿ ಹೊಂಡದ ರೂಪದಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಚರಂಡಿ ನೀರು ಯಾವ ರೀತಿಯಾದಂಥ ಹೊಲಗದ್ದೆಗಳಿಗೆ ಅದು ಹೋಗುವುದರ ಮೂಲಕ ಜನರಿಗೆ ಆತಂಕವನ್ನು ಸೃಷ್ಟಿಸಿದೆ ಅನ್ನೋಂಥದ್ದನ್ನು ನೋಡಿ ಬರೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.